ಹೇಳಿಸ್ತಾ ಇದೆ ಅಂದರೆ ದಯವಿಟ್ಟು ನೀವೇ ಸರಿ ಮಾಡ್ಕೊಂಬಿಡಿ. ಯಾರಿಗೂ ಇಷ್ಟ ಇಲ್ಲ ಅಲ್ಲಿ ಯುದ್ಧ. ಕಾಟೇರ ಕೂತ್ಕೊಂಡು ನೋಡಿದವ್ ನಾನು ಮನೆ ಒಳಗೆ, ನನ್ನ ಮನೆಯಲ್ಲಿ ನನ್ನ ಆಡಿದ್ರಲ್ಲಿ ರಾಕ್ಲೈನ್ ಅವ್ರು ಹಾಕಿಕೊಟ್ಟಾಗ ಒಬ್ಬನೇ ಕೂತ್ಕೊಂಡು ನೋಡಿ ಅದ್ರ ಬಗ್ಗೆ ಮಾತಾಡ್ದವ್ನು ಮುಕ್ಕಲ್ಲ. ಅವ್ರು ಮಾತಾಡಿದ್ದೀನಿ ಅವ್ರ ಹತ್ರ. ನಾನು ಏನಕ್ಕೆ ಮಾಡ್ತಾ ಇದ್ದೆ ಅಷ್ಟಿದ್ರೆ ಥಿಂಕ್ ಮಾಡಿದ್ದೀರಾ? ಅದೇನು 10 ವರ್ಷದ ಹಿಂದೆ ನಮ್ಮ ಮುಂದಿರೋದು ಪಿಕ್ಚರು ಯಾವಾಗ ಬಂದಿದ್ದು ಅದು? ನಾನು ನೋಡಿದ್ದೆ ಅವಾಗ. ಕೇಳಿ ರಾಕ್ಲೈನವ್ರಿಗೆ ಫೋನ್ ಮಾಡಿ ಸುದೀಪ್ ಏನು ಹೇಳಿದ್ರು ಅಂತ ಕೇಳಿ ಹೋಗಿ. ಎಷ್ಟೊತ್ತು ಮಾತಾಡಿದ್ದೀನಿ ಕೇಳಿ. ಮನಸ್ಸಿಂದ ಮಾಡೋಣ ಸಿನಿಮಾಗಳು, ಮನಸ್ಸಿಂದ ಮಾಡೋಣ. ಎಲ್ಲಾದ್ರೂ ನಡೀತಾರೋ ಯುದ್ಧಗಳು ಎಲ್ಲಿ ನಡೀತದೆ ಅಲ್ಲಿ ಗ್ರೌಂಡ್ ಲೆವೆಲಲ್ಲಿ ನಡೀತದೆ. ಅವ್ರು ನಮಗೆ ಹೇಳಿದ್ರು ನಿಮಗೆ ಹೇಳಿದ್ರು, ದಯವಿಟ್ಟು ಅವ್ರವ್ರು ಸರಿ ಮಾಡ್ಕೊಳ್ಳಿ. ಅದು ಯಾರ ಅಭಿಮಾನಿಗಳಾಗಿದ್ರೆ ಅಷ್ಟೇ. ನನ್ನ ಅಭಿಮಾನಿಗಳು ಯಾರಿಗಾರ ನೋವು ಮಾಡಿದ್ರೆ ಅವರು ಸರಿಪಡಿಸ್ಕೊಳ್ಳಿ. ಕರೆಕ್ಟ್? ಅವಾಗಲೇ ತಾನೇ ಸರಿ ಹೋಗೋದು. ಇನ್ನು ಯಾರೋ ಒಬ್ರು ರಿಯಾಕ್ಟ್ ಮಾಡಿದ್ರು ಅನ್ನೋದಕ್ಕೆ ನಾನೇಕೆ ರಿಯಾಕ್ಟ್ ಮಾಡಬೇಕು? ಫಸ್ಟ್ ಆಫ್ ಆಲ್ ನನಗೆ ಹೇಳಿದ್ದು ಅಂತ ನಾನು ಇವಾಗ ಅಷ್ಟು ಇಮೇಚೋಡಾಗಿ ನಾನು ಮಾತಾಡ್ಬೋದಿತ್ತಲ್ಲ. ನಾನು ನಿನ್ನೆಯಿಂದ ಕೇಳ್ತಾ ಇದ್ದೀನಿ. ನನಗೆ ಹೇಳಿದ್ದು ಅಂದರೆ ನಾನು ಆಮೇಲೆ ರಿಯಾಕ್ಟ್ ಮಾಡ್ತೀನಿ. ಕರೆಕ್ಟಾ? ಅಲ್ಲಿ ವೇದಿಕೆ ಮೇಲೆ ನಾನು, ನಲ್ಪಾಡ್, ರಾಜಗೌಡರು ಎಲ್ಲರೂ ಮಾತಾಡಿದ್ರು. ಅವ್ರು ಸಿಲ್ಲಿ ಅವರಿಬ್ಬರು ಬಂದ್ಬಿಟ್ಟು ಇದಕ್ಕೆಲ್ಲ ಮಾತಾಡೋಕ್ಕೆ, ಯಾವುದೋ ಫ್ಯಾನ್ ವಾರ್ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಆಗಿದ್ದಕ್ಕೆ ಮಾತಾಡಿದ್ರು. ಅವರು ಮಾತಾಡಿದ್ರು. ಈಗ ನಾನು ಹೇಳ್ತಾ ಇರೋದು ಆ ರಿಯಾಕ್ಷನ್ ಬಗ್ಗೆ ಎಲ್ಲ ಕೇಳಿದ್ರಿ. ನಾನು ಯಾಕೆ ರಿಯಾಕ್ಟ್ ಮಾಡಲಿಲ್ಲ ನೆನ್ನೆ? ಬಿಕಾಸ್ ನನಗಿನ್ನೂ ಕನ್ಫರ್ಮೇಷನ್ ಇಲ್ಲ. ನಾನು ಯಾಕೆ ನಂಬೇಕದು ನನಗೆ ಅಂತ. ಕಾಡಿನ ರಾಜ ಅನ್ನೋ ವಿಚಾರದಲ್ಲಿ ಈಗ ಫೈಟ್ ನಿಮ್ಮವ್ರ ಕಡೆಯಿಂದ ವಿನಯ್ ಗೌಡ ಆ ಕಡೆಯಿಂದ ಒಂದು ಪೋಸ್ಟ್ ಹಾಕಿದ್ದಾರೆ, ಆ ಕಡೆಯಿಂದ ಧನ್ವೀರು ಇಲ್ಲ ಇವರು ಅಂತ. ನನಗೆ ಗೊತ್ತಿಲ್ಲ. ಲೆಟ್ ಮಿ ಟೆಲ್ ಯು, ವಿನಯ್ ಅವ್ರ ಧನ್ವೀರ್ ನನಗೆ ಅವರಿಬ್ಬರು ಒಂದೇ. ಅರ್ಥ ಆಯ್ತಾ? ದೇ ಆರ್ ಆಲ್ ಯಂಗ್ಸ್ಟರ್ಸ್ ಆಫ್ ಆರ್ ಇಂಡಸ್ಟ್ರಿ. ಅದೆಲ್ಲ ಅವ್ರವ್ರಿಗೂ ಕೆಲವು ಬಿಡಬೇಕಾಗತ್ತೆ. ಇವಾಗ ಇನ್ಫ್ಯಾಕ್ಟ್ ನಾನು ಧನ್ವೀರ್ನ ನೋಡಿದ್ದೀನಿ, ಅವರು ಹೇಗೆ ಓಡಾಡ್ತಾ ಇದ್ದಾರೆ ಅಂತ. ಐ ಅಪ್ರಿಷಿಯೇಟ್ ದಟ್. ಒಬ್ಬ ಹೀರೋ ಒಟ್ಟಿಗೆ ತಾವಿರ್ಬೇಕಾದ್ರೆ ಅವ್ರು ನಿಮ್ಮನ್ನು ಇಷ್ಟಪಡ್ತಾ ಇದ್ದಾರೆ ಅಂದಾಗ ಆ ನಿಯತ್ತು, ಆ ಲಾಯಲ್ಟಿ, ಆ ಪ್ರೀತಿ ಇರಬೇಕು. ಕಮ್ ವಾಟ್ ಮೇ, ನಾನು ನಮ್ಮ ಹೀರೋ ಒಟ್ಟಿಗೆ ನಿಂತ್ಕೋತೀನಿ. ಕರೆಕ್ಟ್? ಈ ಕಡೆ ಇನ್ನೊಂದು ಬಂದಾಗ ವಿನಯ್ ಅವ್ರು ಯಾವಾಗಲೂ ನಮ್ಮ ಒಟ್ಟಿಗೆ ಇರ್ತಾರೆ, ಪ್ರೀತಿಯಿಂದ ಇರ್ತಾರೆ, ನಮ್ಮ ಹುಡುಗರು ಅನ್ಕೋತೀವಿ. ಬಟ್ ಇದೇನಾಗಿದೆ, ಪರಸ್ಪರವಾಗಿ ಇನ್ನೊಂದು ಹೇಳ್ತೀನಿ, ನಮ್ಮ ಯಾರು 18-20 ವರ್ಷದವರಲ್ಲ. ಈಗ ಗ್ರೌಂಡ್ ಲೆವೆಲ್ಗೆ ಹೋಗ್ಬಿಟ್ಟು ಈ 2 ಫ್ಯಾನ್ಸ್ ಮಧ್ಯದಲ್ಲಿ ಗಲಾಟೆ ಆಗ್ತಾ ಇದೆ ಅಂದರೆ ಅವ್ರವ್ರು ಕುತ್ಕೊಂಡು ಯೋಚನೆ ಮಾಡಬೇಕಾಗಿದೆ. ಯಾಕೆ? ಅದನ್ನು ಬಿಡಿ. ಅರೆ ಯಾವತ್ತು ದರ್ಶನ್ ನನ್ನ ಬಗ್ಗೆ ಹೇಳಿಲ್ಲ, ನಾನು ದರ್ಶನ್ ಬಗ್ಗೆ ಹೇಳಿಲ್ಲ. ಯಾವ್ದಾರು ಒಂದು ವಿಡಿಯೋ ತೋರಿಸಿ. ಮೊನ್ನೆ ಬರ್ತ್ಡೇ ದಿನನೂ ಕೂತ್ಕೊಂಡು ಮಾತಾಡಿದಾಗ ನಾನು ಒಳ್ಳೊಳ್ಳೆ ಸಂಗತಿಗಳೇ ಹೇಳ್ಬಿಟ್ಟು ಬಂದೆ. ಕುದುರೆ ಅದು ಇದು. ನಮಗಿಲ್ದೇ ಇರೋದು ನಿಮಗಿದೆ ಅಂದರೆ ನಿಮ್ಮಲ್ಲೇನೋ ಪ್ರಾಬ್ಲಮ್ ಇದೆ. ಹಾಗಂತ ಎಲ್ಲ ಅಭಿಮಾನಿಗಳು ಹಾಗಿಲ್ಲ. ಇವತ್ತಿಗೂ ಕೆಲವು ವೀಡಿಯೋಗಳು ಕೆಲವ್ರು ಕಳಿಸ್ಕೊಡ್ತಾ ಇರ್ತಾರೆ, ನಾವಿಬ್ಬರು ಒಂದೇ, ನಾನು ಅವ್ರ ಫಿಲಮ್ ನೋಡ್ತೀನಿ, ತುಂಬ ಚೆನ್ನಾಗಿ ಕ್ಯೂಟ್ ವೀಡಿಯೋಸ್ ಮಾಡ್ತಾರೆ. ಆ ಮನಸ್ಥಿತಿಗಳು ಎಲ್ರಿಗೂ ಬರಬೇಕು. ಇಲ್ಲಿ ಏನಾಗಿದೆ, ಒಂದು ವರ್ಗದಲ್ಲಿ ಏನಾಗ್ತಾಯಿದೆ ಅಂದರೆ ನಮ್ಮನ್ನು ಬಿಟ್ಟರೆ ಇನ್ನೊಬ್ರು ಇರ್ಕೂಡ್ದು ಅಂತ ಒಂದು ವರ್ಗ ಆದರೆ ಇನ್ನೊಬ್ರು ನಾವೇನು ಕಮ್ಮಿ. ಇದು ಎಲ್ಲಿಂದ ಹುಟ್ಕೋತು ನನಗೆ ಗೊತ್ತಾಗ್ತಾ ಇಲ್ಲ. ಆ ರೂಟಿಗೆ ಹೋಗಿ ಕ್ಲೀನ್ ಮಾಡಬೇಕಾಗತ್ತೆ ಕೆಲವ್ರನ್ನ. ಅರ್ಥ ಆಯ್ತಾ? ಇನ್ನು ಕೆಲವರು ಹೀರೋಗಳೇ ಅವರು ಇವತ್ತಿಗೆ ಜೀವಂತ ಇಲ್ಲ ಅಂದ ತಕ್ಷಣ ಅವ್ರ ಬಗ್ಗೆ ಮಾತಾಡೋದು ತಪ್ಪಾಗತ್ತೆ. ಸೊ ಅಲ್ಲಿ ಹೋಗಿ ಕೇಳಬೇಕಾಗೈತೆ, ಇದೇನಿದು? ಈಗ ಆ ಹೀರೋದು ಫ್ಯಾನ್ಸ್ ಅಲ್ವಾ? ಹಾಗೆ ನೋಡೋಕೆ ಹೋಗಿದರೆ ಇವತ್ತಿಗೆ ಎಲ್ಲ ದಿಗ್ಗಜರು ಅಲ್ಲೇ ಸೇರ್ಕೊಂಡಿರೋದು. ಎಲ್ಲರೂ ಯಾರೂ ಇಲ್ಲ ನಮ್ಮ ಮಧ್ಯೆ. ಅರ್ಥ ಆಯ್ತಾ? ನನ್ನ ತಾಯಿಯೂ ಇಲ್ಲ ಇವತ್ತು. ಯಾರ ಬಗ್ಗೆ ಮಾತಾಡ್ತಾ ಇದ್ದೀವಿ? ದಟ್ ಇಸ್ ವಾಟ್ ಐ ಆಮ್ ಟ್ರೈಂಗ್ ಟು ಸೇ. ಇವತ್ತು ನಾನು ಆ ವೇದಿಕೆ ಮೇಲೆ ಮಾತಾಡ್ಬೇಕಾದ್ರೆ ಇಷ್ಟು ಕಾರಣ ಇದೆ ರೀ. ಇಷ್ಟು ಡೀಪ್ ಮೀನಿಂಗ್ ಇಟ್ಕೊಂಡು ಮಾತಾಡಿದ್ದೀನಿ ನಾನು. ಅರ್ಥ ಆಯ್ತಾ?